ರೀತಾ ರೀತಾ ಬಾ ಸುಗುಣ ಬಾ. ಯಾಕೆ ಫೋನ್ ಮಾಡಿದೆ? ಯಾಕೋ ಬಾ, ನಿನ್ನ ಹತ್ರ ಏನೋ ಮಾತಾಡಬೇಕು ಅಂತ ಹೇಳಿ ಶ್ವೇತಾ ಬಂದಿದ್ಲು ಇವಾಗಿನ್ನೂ. ಏನು ಹೇಳಿದ್ಲು ಅಂತಂದರೆ, ಇವಾಗ ಕಂಟಿನ್ಯೂ ವಿಜಿಲ್ ಮಾಡ್ತಾ ಇದ್ದಾರಂತೆ. ಹಾಲೇನಿ ಅವ್ರ ಮನೆಗೆ ಯಾವಾಗಲೂ 24 ಗಂಟೆ ಬಿದ್ದಲ್ಲೇ ಸಾಯ್ತಾ ಇರ್ತಾನಂತ ನನ್ನ ಮಗ. ಅದಕ್ಕೆ ಎಲ್ಲ ನಾ ಹಿಂಗಾಗೈತೆ ಕಣಕ್ಕ, ಏನು ಮಾಡೋದು ಅಂತ ಹೇಳಿ ಗೋಳಾಡ್ಕೊಂಡು ಬಂದಿದ್ಲು. ನಾನು ಹೇಳಿಲ್ವ ರೀತಾ, ಹಿಂಗಾಗೆ ಆಗುತ್ತೆ ಖಂಡಿತ, ಅವಳು ಒಳ್ಳೆವಳಲ್ಲ ಅಂತ ನಾನು ಹೇಳಿದೆ. ನಾನು ಅಲ್ಲಿ ಅವಳು ನಂಬಿ ನನ್ನ ಜೀವನ ಹಾಳು ಮಾಡ್ಕೊಂಡಿದ್ದಾಯ್ತು ಅಂತ ನಾನು ಹೇಳಿಲ್ವಾ. ನಾನು ಚೈತ್ರ ಅಕ್ಕನ ಹತ್ರನೂ ಹೇಳಿದ್ದೆ, ಚೈತ್ರ ಅಕ್ಕ ಹೇಳ್ತಂತೆ. ನೆನ್ನೆ ಅವಳಿಗೆ ಹೇಳ್ತಂತೆ. ಅವಳು ಅದಕ್ಕೇನೆ ಸ್ವಲ್ಪ ಎಚ್ಚೆತ್ಕೊಂಡು ಅಬ್ಸರ್ವ್ ಮಾಡಿದಾಳೆ, ಗೊತ್ತಾಗೈತೆ. ಸುಮ್ಮನಿರು. ನನ್ನ ಮಗನಿಗೆ ಅವಳು ಎಂಥವಳು ಅಂತ ಗೊತ್ತಾಗಿ ಬೀದಿಗೆ ಬೀಳ್ಬೇಕು ಆ ವರ್ಷ ನನ್ನ ಮಗ. ಗೊತ್ತಾಗ್ಲಿ ರೀತಾ, ಗೊತ್ತಾಗ್ಲಿ, ಎಲ್ಲ ಗೊತ್ತಾಗಿ ಅವಳ ಬಂಡವಾಳ ಗೊತ್ತಾಗ ನನ್ನ ಮಗ ಬೀದಿಗೆ ಬೀಳ್ಬೇಕು, ಅವಳು ಹಂಗೆ ಹೋಗ್ಬೇಕು ಬೀದಿಗೆ. ಎಲ್ಲೋದ್ರು ಥೂ ನೀನು ಸರಿ ಇಲ್ಲ, ನಡಿ ನಡಿ, ಅಚ್ಚ 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 ಅಂತ ಹೊಡಿಬೇಕಾ ನಾಯಿನ. ಒಂಥರ ಅದು ನಾಯಿ ಒಳ್ಳೇದಲ್ಲ ಅದು. ಎಲ್ಲೋದ್ರೂ ಕ್ರೇ 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 ಅನ್ಬಾರ್ದು, ಅದನ್ನ ಅಚ್ಚ ಅಚ್ಚ ಅನ್ಬೇಕು ನಾಯಿನ ಅದನ್ನ. ಅದಕ್ಕೇ ಅಕ್ಕ ಇವಾಗ ನಾನು ಏನಾದ್ರೂ ಹೇಳೋಕೆ ಹೋದರೆ ನಂಬೋದಿಲ್ಲ ಯಾರೂ. ಅದೆಂಗೆ ಮಾತಾಡ್ದೆ ಇಟ್ಕೆ ನಮ್ಮ ಅತ್ತೆಗೆ ಹೇಳಿದೆ. ಅತ್ತೆ ಯಾವಾಗಲೂ 24 ಗಂಟೆ ಅಲ್ಲೇ ಇರ್ತಾರೆ ಅಂತ ಹೇಳಿದಕ್ಕೆ ನಮ್ಮ ಅತ್ತೆ ನಂಬಲಿಲ್ಲ. ಅದಕ್ಕೇ ನಾನು ಇವಾಗ ಸಾಕ್ಷಿ ಸಮೇತ ಪ್ರೂವ್ ಮಾಡಬೇಕಂದ್ರೆ ಯಾವುದಾದ್ರೂ ಫೋನ್ ಇದ್ದರೆ ಕೊಡು ಅಂದ್ಲು. ನಂದು ಯಾವುದೋ ಒಂದು ಹಳೆ ಫೋನ್ ಇತ್ತು ವಿಡಿಯೋ ಮಾಡೋದಕ್ಕಂತ ಹೇಳಿ ಚಾರ್ಜಿಗೆ ಇಟ್ಕೊಟ್ಟೆ. ಅದಕ್ಕೇ ತಗೊಂಡು ಹೋದ್ಲು. ಎಲ್ಲ ವಿಡಿಯೋ ಮಾಡಿ ಆ ವರ್ಷನಿಗೆ ತೋರಿಸ್ತೀನಿ, ತೋರಿಸಿ ನೀನು ಒಂದು ದಿವಸ ಅವನು ಅದಕ್ಕೆ ಕೆಲ್ಸಕ್ಕೆ ಹೋಗಿಲ್ವಂತೆ ನನ್ನ ಮಗ ಕಂಟಿ. ಅವಳ ಸಲುವಾಗಿ ಕೆಲ್ಸಕ್ಕೆ ಹೋಗಿಲ್ವಂತೆ, ಏನೋ ಒಂದಿಟ್ಟು ಆಸೆ ತೋರಿಸಿದ್ದಾನೆ ಕಣಕ್ಕ, ಅದಕ್ಕೇ ಅವಳು ಹಂಗಿರೋದು ಅಂತ ಹೇಳ್ತಿದ್ಲು. ಏನೋ ಹೇಳಿರ್ತಾನೆ ಹಂಗೆ ದುಡ್ಡು ಅದು ಇದು ಅಂತ ಹೇಳಿ ದುಡ್ಡಿನ ಆಸೆ ತೋರಿಸಿದ್ರೆ ಅವಳು ಹಂಗೆ ಆಡೋದು. ಅದಕ್ಕೇ ಎಲ್ಲ ಫೋನ್ ಇಸ್ಕೊಂಡು ಹೋದ್ಲು ವಿಡಿಯೋ ಮಾಡ್ತೀನಿ ಅಂತ ಹೇಳಿ. ಮಾಡಬೇಕು ವಿಡಿಯೋ ಎಲ್ಲ ಮಾಡಿ ಅವ್ರ ಬಂಡವಾಳ ಎಲ್ಲ ಬಯಲು ಮಾಡಿ ನನ್ನ ಮಗನ ಬೀದಿಗೆ ಬೀಳ್ಬೇಕು ಅವನು. ಅವಳು ನಂಬ್ಕೊಂಡು ಹೋದ್ನಲ್ಲ ಆ ವರ್ಷ, ಬೀದಿಗೆ ಬೀಳಬೇಕು. ಬೀದಿಗೆ ಬೀಳೋದು ನನ್ನ ಕಣ್ಣಾರೆ ನಾನು ನೋಡಬೇಕು. ಬರಲಿ ನನ್ನ ಹತ್ರ ನನ್ನ ಮಗ. ಬೀದಿಗೆ ಬಿದ್ದು ನನ್ನ ಹತ್ರ ಬರಲಿಲ್ಲ ಅಂದರೆ ಕೇಳು ರೀತಾ, ಒಂದೇ ಬರ್ತಾನೆ ಸುಮ್ಮನಿರು. ಇವಾಗ ಅದಿರೋ ಮನೆ ಇವಾಗ ಅಲ್ಲೇನೆ ಬಂಟಿ ಹೆಸರಿಗೆ ರಿಜಿಸ್ಟರ್ ಆಗೈತೆ. ಇವಾಗ ಇರೋದು ಕಂಟೆ ಅವ್ರದ್ದು, ಇವಾಗ ಬಂಟಿ ಅವ್ರದ್ದು. ಇವಾಗ ಇವ್ರಿರೋ ಮನೆ ಇವಾಗ ಅದು ನಿಮ್ಮದೇ ಅಂತೆ. ಓದ್ ಕಾಲದಲ್ಲಿ ಅದು ನಿಮ್ಮ ಮಾವ ಐತಲ್ಲ, ಅವ್ರ ಅಪ್ಪಾಜಿ ಅವ್ರದ್ದಂತೆ. ಅವ್ರ ಅಪ್ಪಾಜಿ ಅವ್ರದ್ದು ನಮ್ಮ ಮಾವ ಐತಲ್ಲ, ಅವರಪ್ಪ ಮೋಸ ಮಾಡಿ ಬರೆಸ್ಕೊಂಡಿರೋದಂತೆ. ಅದಕ್ಕೇ ಇದೆಲ್ಲ ವಿಷಯ ಗೊತ್ತಾಗೈತೆ ಇವ್ರಿಗೆಲ್ಲನ. ಅದು ನಾವು ಹೋಗಿ ಅದೆಲ್ಲ ತಿಳ್ಕೊಳ್ಳೋಕ್ಕೆ ಎಲ್ಲ ಗೊತ್ತಾಗೈತೆ ಆ ವಿಷಯ. ಅದನ್ನು ನಿನ್ನ ಹೆಸ್ರಿಗೆ ಮಾಡಿಸ್ಕೊ ನೀನು, ನಿಮ್ಮದು ಬೇಡ. ನಮ್ಮ ದೊಡ್ಡಪ್ಪ ಯಾವಾಗ ನನ್ನ ಹತ್ರ ಒಂದು ಸತಿ ಅಂದಿತ್ತು, ಇವಾಗಿರೋದೆಲ್ಲ ನಮ್ಮದೇ ಕಣಮ್ಮ ಅದು ಮನೆ ನೋಡೋದಕ್ಕೆ. ನಾನು ಅದು ಒಂದೇ ಥರ ಐತಲ್ಲ, ಶಾಂತಮ್ಮವ್ರದ್ದು ನಮ್ಮದು ಒಂದೇ ಥರ ಐತಲ್ಲ ಅದು ಇದು ಮನೆ. ಶಾಂತಮ್ಮವ್ರದ್ದು ಹಳೆ ಮನೆಯೂ ಅದು ಒಂದೇ ಥರ ಐತೆ. ಅದು ನಿಮ್ಮ ಮಾವ ಐತಲ್ಲ, ಅವ್ರ ಅಪ್ಪಾಜಿ ಕಟ್ಸಿರೋದಂತೆ ಅಣ್ಣ ತಮ್ಮಗಳಿಗೆ ಇಬ್ಬರಿಗೂ ಅಂತೇಳಿ. ಇವ್ರು ನಮ್ಮ ಅಪ್ಪಾಜಿ ಅವ್ರ ಮಾವ ಮೋಸ ಮಾಡಿ ಬರೆಸ್ಕೊಂಡಿರೋದಂಥದ್ದೆಲ್ಲ. ಅದಕ್ಕೇ ನಾನು ಯಾರ್ದು ಬೇಡ ನಮಗೆ, ನಾವೇನು ಅಲ್ಲಿಗೆ ಹೋಗೋದಿಲ್ಲ ಏನಿಲ್ಲ, ನೀನು ಅದನ್ನು ಮಾಡಿಸ್ಕೊ, ನಿಮ್ಮದೇ ಅಂತದು. ಅದಿನ್ನೂ ತಳಪಾಯ ರಿಜಿಸ್ಟ್ರ್ ಆಗಿಲ್ಲ. ನಾವು ಅದನ್ನು ಮಾರ್ಬಿಡೋಣ, ಅವಳನ್ನ ಹೊರಗೆ ಕೊಡ್ಸೋಣ ಅಂತ ಹೇಳಿ ಕೇಳಿ ಅದೆಲ್ಲ ಕಿತ್ತಾಕ್ಬಿಡೋಣ. ಕಿತ್ತಾಕ್ಬಿಟ್ಟು ಅದನ್ನು ಏನಾದರೂ ಮಾಡೋಣ ಅಂತ ಹೋದ್ವಿ. ಅದು ನಿಮ್ಮ ಹೆಸ್ರಿಗೆ ಐತಿ. ಇವಾಗ ಅದು ಮನೆ ಮಾತ್ರ ಖಾತೆ ಆಗೈತೆ ಅಷ್ಟೇ, ಬಂಟಿಯವ್ರ ಹೆಸರಿಗೆ. ಇವಾಗ ಕೆಳಗಡೆ ಜಾಗ ಇರೋದು ರಿಜಿಸ್ಟ್ರು ಆಗಿರೋದು ಅದು ನಿಮ್ಮ ಚಂದ್ರಪ್ಪ ಮತ್ತು ರಮೇಶಪ್ಪ ಅನ್ನೋರಿಗೆ ಸೇರುತ್ತೆ. ಇಬ್ಬರು ಅಣ್ಣ ತಮ್ಮಗಳ ಹೆಸ್ರಿಗೆ ಐತೆ ಅದು. ಬಿಡು ರೀತಾ, ಪಾಪ ನಿಮ್ದು ಯಾಕೆ ನಮಗೆ ಹಾಕಿ ಕೊಡ್ತೀರಾ? ಅದೇನು ಎತ್ತ ಅಂತೇಳಿ ಪತ್ತೆ ಮಾಡಿ ಮಾಡಿಸ್ಕೊಳಕ್ಕಾಗುತ್ತೆ, ಸುಮ್ಮನಿರಿ. ಮೋಸ ಮಾಡಿರೋದು ಯಾವತ್ತೂ ಉಳಿಯಲ್ಲ. ನಾವು ಮೋಸ ಮಾಡಿರೋದಕ್ಕೆ ನಮ್ಗೆ ಏನು ಮಾಡಿದ್ರು ಕೈ ಬಾಯಿ ಹತ್ತೋದಿಲ್ಲ. ಅದಕ್ಕೆ ಮತ್ತೆ ಅವರು ನಮ್ಮ ಮಾವರಿಗೆ ನಾವು ಆ ಮನೆ ಬಿಟ್ಟ ಮೇಲೆ ಒಂದು ಸ್ವಲ್ಪ ಉದ್ಧಾರ ಆಗಿದ್ದೀವಿ. ಆ ಮನೇಲಿ ಇದ್ದಾಗ ಏನು ಮಾಡಿದ್ರು ಹಂಗೆ ಹಾಳಾಗಿ ಹೋಗ್ತಿದ್ವಿ, ಎಲ್ಲ ಅದರಲ್ಲೂ ಲಾಸು, ಕೈ ಎತ್ತುತ್ತಾ ಇರಲಿಲ್ಲ. ನೋಡಿ ಏನು ಮಾಡಿದ್ರು ಅಷ್ಟೇ. ಅಡಿಕೆ ಗಿಡ ಬಂದಿರೋದು, ಫಸ್ಲಿ ಬಂದಿರೋ ಅಡಿಕೆ ಗಿಡ ಹೋಯ್ತು. ಅಲ್ಲೆಲ್ಲ ಬೋರ್ ಹಾಕ್ಸಿದ್ರು, ಅದು ಯಾವುದೂ ಬೋರು ನೀರು ಬರಲಿಲ್ಲ. ಅವ್ರು ಮೋಸ ಮಾಡಿದ್ದಾರೆ. ನಮ್ಮ ಮಾವ ಐತಲ್ಲ, ಅವ್ರ ಅಪ್ಪಾಜಿ ಮೋಸ ಮಾಡಿರೋದು. ನಮ್ಮ ಮಾವನೂ ಮೋಸ್ಕರನೇ. ಅದಕ್ಕೇ ಏನೇ ಅಂದರೂ ಮೋಸ ಮಾಡಿರೋದು ಯಾವತ್ತೂ ಉಳಿಯೋದಿಲ್ಲ. ಏನು ಮಾಡಿದ್ರೂ ಕೈ ಬಾಯಿ ಹತ್ತೋದಿಲ್ಲ, ಏನು ಮಾಡಿದ್ರು ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ನಾವು ಮನೆ ಬಿಟ್ಟು ಈ ಮನೆ ತಗೊಂಡ್ಮೇಲೆ ನಾವು ಒಂದು ಸ್ವಲ್ಪ ಉದ್ಧಾರ ಆಗಿರೋದು. ಸುಗುಣ ನೀನು ಏನಾದರೂ ಅನ್ನು ಕೂತ್ಕೋ, ಇಲ್ಲಿ ಮಾತಾಡೋಣ, ಕೂತ್ಕೋ. ಬಿಡ್ರಿತಾ, ಸಾಕು ನೀನು ಸಹಾಯ ಮಾಡಿದ್ಯಲ್ಲ. ನಿಮ್ಮ ಹೆಸ್ರಿಗಿರೋದೇನು ಮಾಡಿಸಿಲ್ಲ ಅಂತಂದರೆ ಬೇಕಾದರೆ ನಿಮ್ಮ ದೊಡ್ಡಪ್ಪನಿಗೆ ಹೇಳಿ ಮಾಡಿಸ್ಕೊ. ನೀವು ನನಗೆ ಎಷ್ಟು ಸಹಾಯ ಮಾಡಿದ್ದೀರಾ ಅಂತದ್ರಾಗೆ ನಿಮ್ಮ ಮನೆ ಯಾಕೆ ನಾವು ಇದು ಮಾಡ್ಕೊಳ್ಳೋಣ. ಅದು ಮೋಸ ಮಾಡಿರೋದು. ನಮ್ಮ ಮಾಮನ ಆಸ್ತಿ ಏನೈತೆ ಅದೆಲ್ಲ ಮೋಸ ಮಾಡಿರೋದೇ. ಅದಕ್ಕೆ ನಮ್ಗೆ ಹಂಗೆ ಆಗ್ತಿರೋದು. ಅವು ನೋಡು ಪಾಪ, ಅವರು ಆನಂದಣ್ಣರು ಅವರು ಅಷ್ಟೇ, ನಮ್ಮ ಆನಂದ ಮಾಮರು ಅವರು ಎಲ್ಲನ ಬೋರ್ ಹಾಕ್ಸಿ ಏನೇನೋ ಮಾಡ್ಬೇಕಂತ ಹೋದ್ರು. ಅದೇನೇನೋ ಒಂದು ಬೆಳೆನೂ ಬರೋಲ್ಲ ಸರಿಯಾಗಿ. ಅವರು ಹಂಗೆ ಅಂತಿದ್ರು, ಯಾಕೆ ಒಂದು ಬೆಳೆನೂ ಬರೋಲ್ಲ ನಮ್ಮ ಹೊಲ್ದಾಗ ಸರಿಯಾಗಿ ಅಂತ ಹೇಳ್ತಿದ್ರು. ಅದು ಮೋಸ ಮಾಡಿರೋದಂತೆ ಆಸ್ತಿ. ಅದಕ್ಕೇ
ಅದೇನೇನೋ ಏನೋ ಈಗಳಮ್ಮ ಅದಿವಾಗ ನಿಮ್ಮ ಮಾಮನ ಹೆಸ್ರು ಇವಾಗ ರಮೇಶಪ್ಪ ಅವರ ಹೆಸರು ತೋರಿಸ್ತಾ ಐತೆ, ಇವಾಗ ಇಬ್ಬರ ಹೆಸರಿಗೂ ಗೊತ್ತೈತೆ. ನಾವು ಹೋಗಿದ್ವಿ ಅದಕ್ಕೆ ಮಾಡಿಸ್ಕೊಂಬಂಗಿದ್ರೆ ನೀನು ಮಾಡಿಸ್ಕ ಇರೋದು ಬೇಕಾದ್ರೆ ವರ್ಷ ತಗೊಳ್ತಾನೆ ಅಷ್ಟೇ. ನಾವು ಅಲ್ಲಿ ಯಾವ ಥರ ಕಿಡ್ಕೊಂಬಲ್ಲ, ನಾನು ರೀತಿ ಇದು ಮನೆ ತಂಡಗಿಂತ ಸಾಕಿದ್ದು ನಮ್ಮ ಮನೆ ಐತೆ ನಮಗೆ, ಅದನ್ನು ನನಗಂತ ಕೊಟ್ಟಿದ್ರು. ಅವ್ರವ್ರದವ್ರು ಹೆಂಗೆ ಗೊತ್ತಿಲ್ಲಮ್ಮ, ಅದು ಕಂಟಿದ್ದು ಅವ್ನು ಇರೋದು ಅದು ಅದೇನಾಗೈತೆ ಅಂತ ಗೊತ್ತಿಲ್ಲ. ಇವಾಗ ಅದು ಇರೋದು ಮಾತ್ರ ಇವಾಗ ಇವನು ಇದಾನಲ್ಲ, ನಿಮ್ಮ ವರ್ಷ ಇದಾನಲ್ಲ ಆ ಮನೆ ಮಾತ್ರ ನಮಗೆ. ಅಲ್ಲ ನನಗೆ ಅದೆಲ್ಲ ನಾವು ಓದು ಹೋಗ್ಲಿ, ಮನೆ ಸುದ್ದಿನೇ ಬೇಡ. ಇವಾಗ ಆ ವಿಜಿ ಎಂಬಳ ಬಂಡವಾಳ ಈ ವರ್ಷನಿಗೆ ಗೊತ್ತಾಗಿ ಇವನು ಬೀದಿಗೆ ಬಿದ್ದರೆ ಸಾಕು. ಅವ್ರನ್ನ ಎಲ್ಲ ಬಿಟ್ಟು ಇನ್ನೊಬ್ರು ಕುಟ್ಟಿ ಎಲ್ಲ ಅವ್ರು ಬಿಟ್ಟು ಇವ್ರು ಬಿಟ್ಟು ಯಾರು ಅಂದರೆ ಮೂರನೇರವ್ರು ಯಾರಿಗ ಅಮ್ಮಂಗೆ ಎಲ್ಲನ ಅವ್ಳ ಬುದ್ಧಿ ಗೊತ್ತಾಗಿ ಇವನು ವರ್ಷ ಬೀದಿಗೆ ಬಿಡಬೇಕು. ಹಂಗಾದ್ರೇ ನನಗೆ ನನಗೆ ಅವಾಗ ಖುಷಿ ಆಗೋದು. ನನಗೆ ಇವಾಗ ಯಾವ ಮನೆ ಬೇಡ, ಏನೂ ಬೇಡ ರೀತಾ. ಇವಾಗ ನನ್ನ ಜೀವನನೇ ಹಾಳಾಗೋಯ್ತೆ ಅಂದರೆ ಯಾವ ಮನೆ ತಗೊಂಡು ಏನು ಮಾಡೋಣ ನಾನು. ಇವಾಗ ಅವ್ನು ನಮ್ಮ ವರ್ಷ ಬೀದಿಗೆ ಬಿಡಬೇಕು. ಅವನು ಬೀದಿಗೆ ಬೀಳಬೇಕು, ಅವಳು ಬಂಡವಾಳ ಎಲ್ಲ ಗೊತ್ತಾಗ್ಬೇಕು. ಅದೇ ನನಗೆ ಕಾಯ್ತಾ ಇದ್ದೀನಿ ಅಷ್ಟೇ. ಅಲ್ಲ ನಾನು ಹೇಳಿದೆ ಅಷ್ಟೇ, ಮಾಡಿಸ್ಕೊಂಬಂಗಿದ್ರೆ ನಿನ್ನ ಹೆಸರಿಗೆ ಮಾಡಿಸ್ಕೊಳಮ್ಮ ಅಂತ. ಏನು ಬೇಡ, ಯಾವ ಮನೆ ಬೇಡ, ಯಾತು ಬೇಡ ನನಗೆ. ಅವ್ನು ಬೀದಿಗೆ ಬಿದ್ದರೆ ಸಾಕಾಗೈತೆ. ಅದೆಲ್ಲ ಆಮೇಲೆ ನೋಡ್ಕೊಂಬನ. ಫಸ್ಟ್ ಇವಾಗ ಅದೇನೈತೆ ಇದೆಲ್ಲ ನನಗೆ ಆಗ್ಬಿಟ್ರೆ ಸಾಕಾಗೈತೆ. ಅವಳು ಇಲ್ಲಿ ಈ ಊರಿಂದ ಎಲ್ಲ ಉಗಿದು ಕಳಿಸ್ಬೇಕು ಹಸಿಕೆ. ಹಂಗೆ ಅಲ್ಲೂ ನಮ್ಮೂರಾಗೂ ಬಿಡ್ಕೋಬಾರ್ದು, ಅಲ್ಲೂ ಬಿಡ್ಕೋಬಾರ್ದು. ಹೋಗಿ ಎಲ್ಲ ನಾಯಿ ಪಾಡಾಗ್ಬೇಕು. ಎಲ್ಲೋದ್ರೂ ಅಚ್ಚ ಅಚ್ಚ ಅಂತ ಹೊಡಿಬೇಕು ಆ ನಾಯಿನ. ಒಂಥರ ನಾಯಿ ಇದ್ದಂಗೆ ಅದು. ಒಳ್ಳೇದಲ್ಲ, ಬರೀ ಎಲ್ಲರ ಹತ್ರನೂ ಹೊಲ್ಕಿಸ್ಕೊಂಡು ಮಾತಾಡಿಕೊಂಡು ಬರೀ ಎಲ್ಲರ ಮನೆಗೂ ಹಿಂಗೆ ಮೋಸ ಮಾಡಿ ಬರುತ್ತೆ. ಆಗುತ್ತೆ ಸುಮ್ಮನೆ. ಇಷ್ಟೇ ಆಗೈತೆ ಅಂದರೆ ಸ್ವಲ್ಪ ದಿನ ಸುಮ್ಮನೆ ಸಮಾಧಾನದಾಗ ಇಷ್ಟು ದಿವಸ ಹೆಂಗೆ ಸಮಾಧಾನ ಮಾಡ್ಕೊಂಡಿದ್ದ ಸುಗುಣ ಆಗಿದ್ಬಿಡು ನೀನು. ಇವಾಗ ಹೋಗಿದ್ದಾಳಲ್ಲ ಅವಳು, ನಾನು ಫೋನ್ ಇಸ್ಕೊಂಡು ಹೋಗಿದ್ದಾಳೆ. ಅವಳಿಗೂ ಅಲ್ಲೇ ಅನುಮಾನ ಬಂದೈತಿ. ಯಾವಾಗಲೂ ಯಾಕೆ ಅಲ್ಲೇ ಇರ್ತಾನೆ, ಯಾವಾಗಲೂ ವಿಜಿ ಅಂತ ಹೇಳಿ ಯಾವಾಗಲೂ ಅಲ್ಲೇ ಇರ್ತಾನೆ ಅಂತ ಹೇಳಿ ಅಲ್ಲೇನೆ ಅನುಮಾನ ಬಂದೈತೆ ಅವಳಿಗೂ. ನೆನ್ನೆ ಸಹ ಚೈತ್ರಕ್ಕ ಹೇಳ್ತಲ್ಲ, ಅವಳಿಗೂ ಗೊತ್ತಾಗೈತೆ. ಅವಳು ಇಲ್ಲಾಂದ್ರೆ ನಂಬಿದ್ಲು. ನಮ್ಮ ಮ್ಯಾಗ ಸಿಟ್ಟಿಗೆ ಅವಳು ನಂಬಿದ್ದಾಳೆ. ಇವಾಗ ಅವಳಿಗೆ ಗೊತ್ತಾಗೈತಿ. ಸಮಾಧಾನದಾಗಿರು ಸುಗುಣ, ಎಲ್ಲ ಒಳ್ಳೇದಾಗುತ್ತೆ. ಕೊನೆಗೆ ಅವ್ನು ನಿನ್ನ ಹತ್ರನೇ ಬರಬೇಕು. ಸುಮ್ಮನಿರು. ಈ ಬಂಟಿ ಅಣ್ಣ ಏನು ಹಿಡಿತು ಅಂತ ಅನ್ಕೊಂಬಂತೆ ನೀನು. ಕೊನೆಗೆ ಆ ವರ್ಷ ನಿನ್ನ ಹತ್ರನೇ ಬಂದು ನಾನು ಚೆನ್ನಾಗಿರ್ತೀನಿ, ಅವಳು ಸಹವಾಸಕ್ಕೆ ಹೋಗಿದ್ದಕ್ಕೆ ನನಗೆ ಹಿಂಗೆ ಆಗ್ಬಿಡ್ತು, ನನ್ನ ಜೀವನ ಆಗ್ಬಿಡ್ತು, ನೀನು ನನ್ನ ಕ್ಷಮಿಸ್ಬಿಡು ಅಂತ ನಿನ್ನ ಕಾಲು ಹಿಡ್ಕೋಬೇಕು. ಹಂಗಾಗೆ ಆಗುತ್ತೆ. ಸುಮ್ಮನಿರು. ನಾನು ರೀತಾ ಅದನ್ನೇ ಮಾತಾಡೋದು. ಇಟ್ಕೊಂಡವಳು ಇರೋ ತನಕ, ಕಟ್ಕೊಂಡವಳು ಕೊನೆ ತನಕ ಅಂತ ಹೇಳಿ ಗಾದೆನೇ ಐತಿ. ಅವರೆಲ್ಲ ಇರೋ ತನಕ ಅಷ್ಟೇ. ಸುಮ್ಮನಿರು, ಬಂದೇ ಬರ್ತಾನೆ ಅವ್ನು ನಿನ್ನ ಹತ್ರ. ಏನು ಒಳ್ಳೇದಾಗುತ್ತೋ ಏನೋ, ನಮ್ಗಂತೂ ಅನ್ಭವ್ಸು ಸಾಕಾಗೈತಿ. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ನಮಗಂತೂ ಒಂದು ಹಾಕಿದಂಗೆ ಒಂದು ತಲೆ ನಾವು, ನಮ್ಮ ಮನೆಗಂತೂ ಯಾವುದಾದ್ರೂ ಒಂದು ನೋವು. ಏನು ಮಾಡಲಿ, ನಾನು ಆಡ್ಕೊಂಬರಿ ಸದ್ರಾಗಬಾರ್ದು ಯಾಕೆ ಅಂತ ಹೇಳಿ, ಹೆಂಗೋ ಏನೇ ಕಷ್ಟ ಬರಲಿ ಅಂತ ಹೇಳಿ ನಾನು ಇವತ್ತೆಲ್ಲ ಕಷ್ಟಗಳು ಮರ್ತ್ಕೊಂಡು ನನ್ನ ಪಾಡಿಗಿದ್ದು ನಾನು ಇದ್ದೀನಿ. ಫಸ್ಟ್ ನನಗೆ ಯಾವ ಹೊಲ ಮನೆ ತೊಗೊಂಡು ಏನು ಮಾಡ್ತೀಯ, ಆ ವಿಜಿ ಬಂಡವಾಳ ಅವ್ನಿಗೆ ಗೊತ್ತಾಗಬೇಕು, ಅವ್ನು ಬೀದಿಗೆ ಬಿಡಬೇಕು, ಅವ್ಳ ಬಂಡವಾಳ ಎಲ್ಲ ಬಯಲಾಗಬೇಕು. ಅದು ಮೇನ್ ಜಲ್ದಾಗ್ಬಿಟ್ರೆ ನನಗೆ ಅದೇ ಎಲ್ಲ ಹೊಲ ಮನೆ ಸಿಕ್ಕಂಗಾಗುತ್ತೆ ನನಗೆ. ಆಗುತ್ತೆ ಸುಮ್ಮನೆ. ಇಷ್ಟೆಲ್ಲ ಆಗೈತೆ ಅಂದಮೇಲೆ ಅಷ್ಟಾಗಲ್ವಾ, ಸ್ವಲ್ಪ ದಿನ ಸುಧಾರಿಸ್ಕೊ, ಎಲ್ಲ ಆಗುತ್ತೆ. ನಾನಂತೂ ಕಾಯ್ತಾ ಇದ್ದೀನಿ. ಆ ವಿಜಿ ಬಂಡವಾಳ ಅವನಿಗೆ ಗೊತ್ತಾಗಿ ಅವ್ನು ಬೀದಿಗೆ ಬೀಳಬೇಕು. ಸುಗುಣ, ನೀ ಮೋಸ ಮಾಡಿದ್ಕೆ ನನಗೆ ಸರಿಯಾಗಿ ಆಯಿತು ಕಣೆ ಅಂತ ನನ್ನ ಹತ್ರ ಬರಬೇಕು ಅವನು ಅಂತ ಹೇಳಿ ಕಾಯ್ತಾ ಇದ್ದೀನಿ. ಯಾಕಂದರೆ ನಾನು ಅಂಥದ್ದೇನು ಮೋಸ ಮಾಡಿಲ್ಲ ಅವನಿಗೆ. ಅವ್ನು ನನಗಿನ್ನೂ ಮೋಸ ಮಾಡಿದ್ದಾನೆ. ನನ್ನ ಗಂಡ ಅಂತ ಹೇಳಿ ನಾನು ತುಂಬ ನಂಬಿಕೆ ಇಟ್ಕೊಂಡಿದ್ದೆ. ನಾನು ತುಂಬ ಅವನ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ದೆ. ನಮ್ಮ ಮನೆಯವ್ರನ್ನೆಲ್ಲ ವಿರುದ್ಧ ಮಾಡ್ಕೊಂಡೆ, ನನ್ನ ಹೆತ್ತ ತಾಯಿನೇ ವಿರುದ್ಧ ಮಾಡ್ಕೊಂಡೆ ನನ್ನ ಗಂಡನ ಸಲುವಾಗಿ. ಅದಕ್ಕೇ ಇವಾಗ ನಾನಂತೂ ಕಾತ್ಕೊಂಡಿದ್ದೀನಿ, ನಂಗೆ ಆದರೆ ಸಾಕಪ್ಪ ಅಂತೇಳಿ. ಆದಷ್ಟು ಬೇಗ ಆಗಲಿ ಅಂತ ದೇವ್ರ ಹತ್ರ ನಾನು ಕೇಳ್ಕೊಳ್ತೀನಿ. ನೋಡ್ತಾ ಇರಿ, ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.